ಅಣ್ಣಾಮಲೈಗೆ ಬಿಜೆಪಿಯಲ್ಲಿ ಬಿಗ್ ಪೋಸ್ಟ್ ಅನ್ನು ನೀಡಲಾಗಿದೆ. ಅಣ್ಣಾಮಲೈಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ. ಅಣ್ಣಾಮಲೈ ಅವರಿಗೆ ಬಿಜೆಪಿಯಲ್ಲಿ ಬಿಗ್ ಪೋಸ್ಟ್. ಅಣ್ಣಾಮಲೈ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ನೀಡಲಾಗಿದೆ. ಅಣ್ಣಾಮಲೈ ನೇಮಿಸಿ ಕೇಂದ್ರ ಬಿಜೆಪಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ತಮಿಳುನಾಡಲ್ಲೇ ಪಕ್ಷ ಸಂಘಟಿಸುವಂತೆ ಅಣ್ಣಾಮಲೈಗೆ ಸೂಚನೆಯನ್ನ ನೀಡಲಾಗಿದೆ. ಸಂಜೆಯಷ್ಟೇ ಅಣ್ಣಾಮಲೈಗೆ ಹುದ್ದೆ ನೀಡುವ ಬಗ್ಗೆ ಅಮಿತ್ ಶಾ ಸುಳಿವನ್ನ ಕೊಟ್ಟಿದ್ರು. ಈಗ ಅಧಿಕೃತ ಆದೇಶವನ್ನ ಹೊರಡಿಸಿದೆ ಕೇಂದ್ರ ಬಿಜೆಪಿ. ಅಣ್ಣಾಮಲೈ ಅವರಿಗೆ ಬಿಜೆಪಿಯಲ್ಲಿ ಬಿಗ್ ಪೋಸ್ಟ್. ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು ಅಣ್ಣಾಮಲೈ. ಅದಾದ ನಂತರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು ತಮ್ಮ ಹುದ್ದೆಗೆ. ಅದಾದ ನಂತರ ಅಣ್ಣಾಮಲೈ ಅವರ ಕತೆ ಮುಗಿತಾ ಹಾಗಾದ್ರೆ ಅಂತ ಹೇಳಿ ಒಂದು ಚರ್ಚೆಯೂ ಕೂಡ ಶುರುವಾಗಿತ್ತು. ಆದ್ರೆ ಅಣ್ಣಾಮಲೈ ಕತೆ ಮುಗೀತು ಅಂದವರ ಬಾಯಿ ಮುಚ್ಚಿಸುವಂತ ಕೆಲಸ ಈಗ ಆಗಿದೆ. ಅಣ್ಣಾಮಲೈ ಅವರನ್ನ ದೊಡ್ಡ ಹುದ್ದೆಗೆ ನೇಮಕ ಮಾಡಿರೋದು ಬಿಜೆಪಿ. ಬಿಗ್ ಪೋಸ್ಟ್ ಅನ್ನ ಕೊಟ್ಟಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಅಣ್ಣಾಮಲೈ ನೇಮಕ ಮಾಡಿ ಕೇಂದ್ರ ಬಿಜೆಪಿ ಅಧಿಕೃತ ಆದೇಶವನ್ನು ಹೊರಡಿಸಿರೋದು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ತಮಿಳುನಾಡಲ್ಲೇ ಪಕ್ಷ ಸಂಘಟನೆ ಮಾಡಿ ಅಂತ ಹೇಳಿ ಅಣ್ಣಾಮಲೈಗೆ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಅಲ್ಲಿನ ಆಡಳಿತ ಪಕ್ಷದ ವಿರೋಧಿ ಅಲೆ ಜೋರಾಗಿದೆ. ಇದೆಲ್ಲದರ ನಡುವೆ ಅಣ್ಣಾಮಲೈ ಅವರಿಗೆ ಈ ಒಂದು ಹುದ್ದೆಯನ್ನು ನೀಡಲಾಗಿರೋದು. ಇನ್ನು 2026ಕ್ಕೆ ಚುನಾವಣೆ ಕೂಡ ನಡೆಯಲಿದೆ ತಮಿಳುನಾಡಿನಲ್ಲಿ 2026ಕ್ಕೆ. ಹಾಗಾಗಿನೇ ಬಿಜೆಪಿ ಬಹಳಷ್ಟು ಶತಾಯಗತಾಯ ಈ ಬಾರಿ ಅಧಿಕಾರಕ್ಕೆ ಬರಬೇಕು, ಇಲ್ಲ ಅಂತಂದರೆ ಅತಿ ಹೆಚ್ಚು ಸೀಟುಗಳನ್ನಾದರೂ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಪ್ರಯತ್ನವನ್ನು ಪಡ್ತಾ ಇದೆ. ಈ ನಿಟ್ಟಿನಲ್ಲಿ ಮೊನ್ನೆ ಆಂಧ್ರದ DCM ಪವನ್ ಕಲ್ಯಾಣ್ ಅವರು ಕೂಡ ತಮಿಳುನಾಡಿಗೆ ಹೋಗಿದ್ರು. ಅಲ್ಲಿ ಪವನ್ ಕಲ್ಯಾಣ್ ಜೊತೆಗೆ ಅಣ್ಣಾಮಲೈ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ದೊಡ್ಡ ಒಂದು ಸಮಾವೇಶವನ್ನು ಕೂಡ ನಡೆಸಿದ್ರು. ಅದಾದ ನಂತರ ಈಗ ಈ ಒಂದು ಹುದ್ದೆಯನ್ನು ಕೊಟ್ಟಿರೋದು ಅಣ್ಣಾಮಲೈಗೆ. ಸೊ ತಮಿಳುನಾಡಿನ ರಾಜಕೀಯದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆಯೂ ಕೂಡ ಇದೆ.